ನಿಜವಾಗಿ ಲವ್ ಮಾಡೋ ಪ್ರತಿಯೊಬ್ಬ ಹುಡುಗನು ಅವ್ರ ಹುಡುಗಿ ಮೇಲೆ ಡೌಟ್ ಪಟ್ಟೆ ಪಡ್ತಾನೆ. ಅಂದ್ರೆ ಅರ್ಥ ಅವಳು ಸರಿ ಇಲ್ಲ ಅಂತ ಆಗ್ಲಿ ಅಥವಾ ಅವಳು ಏನೋ ಇದ್ ಮಾಡ್ತಾ ಇದ್ದಾಳೆ ಅಂತ ಆಗ್ಲಿ ಅಲ್ಲ, ಎಲ್ಲಿ ಅವಳನ್ನ ಕಳ್ಕೊಂಡ್ಬಿಡ್ತೀನಿ, ಅವಳು ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತಾಳೆ ಅನ್ನೋ ಭಯದಿಂದ ಡೌಟ್ ಪಡ್ತಾನೆ ಹೊರತು ನಿಮ್ಮ ಮೇಲಿರೋ ಅನುಮಾನದಿಂದ ಅಲ್ಲ. ಆ ಹುಡುಗಿಗೆ ಇವತ್ತು ಅವನು ಬೈದ ಅಂತ ಕಾಣಿಸ್ತಾ ಇದೆ, ಡೌಟ್ ಪಟ್ಟ ಅಂತ ಕಾಣಿಸ್ತಾ ಇದೆ. ಆದ್ರೆ ಅವನಿಗೆ ಅವಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಕಾಣಿಸ್ತಾ ಇಲ್ಲ, ಎಷ್ಟೊಂದು ಕೇರ್ ಮಾಡ್ತಿದ್ದ ಅಂತ ಕಾಣಿಸ್ತಾ ಇಲ್ಲ. ಪ್ರತಿಯೊಬ್ರು ಹೆಣ್ಮಕ್ಳ ಹತ್ರನು ಕೈ ಮುಗ್ದು ಕೇಳ್ಕೊತೀನಿ, ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವ್ದೇ ಕಾರಣಕ್ಕೂ ಬಿಟ್ಟೋಗಕ್ ಹೋಗ್ಬೇಡಿ. ಏನ್ ಮಕ್ಳುಗಳು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಹುಡುಗರು ಅಷ್ಟು ಬೇಗ ಯಾರ ಮುಂದೆನೂ ಒಳಲ್ಲ, ಯಾರಿಗೋಸ್ಕರನೂ ಒಳಲ್ಲ. ನಿಮ್ಗೋಸ್ಕರ ಅಳ್ತಾ ಇದಾರೆ ಅಂತ ಹೇಳಿದ್ರೆ, ನಿಮ್ಗೋಸ್ಕರ ಕಾಲ್ ಕೆಳಗಡೆ ಬಂದು ಕುಂತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ. ನೀವು ಅವ್ರಿಗೆ ಬೇಕು ಅನ್ನೋ ರೀಸನ್ಗೋಸ್ಕರ ಅಷ್ಟೇನೆ. ಪ್ರೀತಿನ ಯಾವತ್ತು ಮನ್ಸಿಂದ ಯೋಚನೆ ಮಾಡಿ, ರೀಸನ್ಗೋಸ್ಕರಗಳೆಲ್ಲ ಪ್ರೀತಿನ ಕಳ್ಕೊಳಕ್ ಹೋಗ್ಬೇಡಿ. ಆ ಹುಡುಗಿ ಇಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದಾರೆ. ಆದ್ರೆ ಅವ್ರಿಬ್ರು ಮಧ್ಯೆ ಬಂದಿರೋದು ಈಗೋ. ನಿಮ್ಮ ಮಧ್ಯೆ ಬಂದಿರೋ ಕೋಪನೆಲ್ಲ ತೆಗೆದು ಒಂದು ಸರಿ ಪ್ರೀತಿಯಿಂದ ನೋಡಿ. ಆ ಹುಡುಗಿ ಮೇಲೆ ಇಟ್ಟಿರೋ ಪ್ರೀತಿ ಅಂತದ್ದು ಅಂತ ಗೊತ್ತಾಗುತ್ತೆ. ಲವ್ ಮಾಡೋ ಪ್ರತಿಯೊಬ್ಬ ಹುಡುಗನು ಅವ್ರ ಹುಡುಗಿ ಮೇಲೆ ಡೌಟ್ ಪಟ್ಟೆ ಪಡ್ತಾನೆ. ಅಂದ್ರೆ ಅರ್ಥ ಅವಳು ಸರಿ ಇಲ್ಲ ಅಂತ ಆಗ್ಲಿ ಅಥವಾ ಅವಳು ಏನೋ ಇದ್ ಮಾಡ್ತಾ ಇದ್ದಾಳೆ ಅಂತ ಆಗ್ಲಿ ಅಲ್ಲ, ಎಲ್ಲಿ ಅವಳನ್ನ ಕಳ್ಕೊಂಡ್ಬಿಡ್ತೀನಿ, ಅವಳು ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತಾಳೆ ಅನ್ನೋ ಭಯದಿಂದ ಡೌಟ್ ಪಡ್ತಾನೆ ಹೊರತು ನಿಮ್ಮ ಮೇಲಿರೋ ಅನುಮಾನದಿಂದ ಅಲ್ಲ. ಆ ಹುಡುಗಿಗೆ ಇವತ್ತು ಅವನು ಬೈದ ಅಂತ ಕಾಣಿಸ್ತಾ ಇದೆ, ಡೌಟ್ ಪಟ್ಟ ಅಂತ ಕಾಣಿಸ್ತಾ ಇದೆ. ಆದ್ರೆ ಅವನಿಗೆ ಅವಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಕಾಣಿಸ್ತಾ ಇಲ್ಲ, ಎಷ್ಟೊಂದು ಕೇರ್ ಮಾಡ್ತಿದ್ದ ಅಂತ ಕಾಣಿಸ್ತಾ ಇಲ್ಲ. ಪ್ರತಿಯೊಬ್ರು ಹೆಣ್ಮಕ್ಳ ಹತ್ರನು ಕೈ ಮುಗ್ದು ಕೇಳ್ಕೊತೀನಿ, ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವ್ದೇ ಕಾರಣಕ್ಕೂ ಬಿಟ್ಟೋಗಕ್ ಹೋಗ್ಬೇಡಿ. ಏನ್ ಮಕ್ಳುಗಳು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಹುಡುಗರು ಅಷ್ಟು ಬೇಗ ಯಾರ ಮುಂದೆನೂ ಒಳಲ್ಲ, ಯಾರಿಗೋಸ್ಕರನೂ ಒಳಲ್ಲ. ನಿಮ್ಗೋಸ್ಕರ ಅಳ್ತಾ ಇದಾರೆ ಅಂತ ಹೇಳಿದ್ರೆ, ನಿಮ್ಗೋಸ್ಕರ ಕಾಲ್ ಕೆಳಗಡೆ ಬಂದು ಕುಂತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ. ನೀವು ಅವ್ರಿಗೆ ಬೇಕು ಅನ್ನೋ ರೀಸನ್ಗೋಸ್ಕರ ಅಷ್ಟೇನೆ. ಪ್ರೀತಿನ ಯಾವತ್ತು ಮನ್ಸಿಂದ ಯೋಚನೆ ಮಾಡಿ, ರೀಸನ್ಗೋಸ್ಕರಗಳೆಲ್ಲ ಪ್ರೀತಿನ ಕಳ್ಕೊಳಕ್ ಹೋಗ್ಬೇಡಿ. ಆ ಹುಡುಗಿ ಇಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದಾರೆ. ಆದ್ರೆ ಅವ್ರಿಬ್ರು ಮಧ್ಯೆ ಬಂದಿರೋದು ಈಗೋ. ನಿಮ್ಮ ಮಧ್ಯೆ ಬಂದಿರೋ ಕೋಪನೆಲ್ಲ ತೆಗೆದು ಒಂದು ಸರಿ ಪ್ರೀತಿಯಿಂದ ನೋಡಿ. ಆ ಹುಡುಗಿ ಮೇಲೆ ಇಟ್ಟಿರೋ ಪ್ರೀತಿ ಅಂತದ್ದು ಅಂತ ಗೊತ್ತಾಗುತ್ತೆ.